ಗುರುಭ್ಯೋ ನಮಃ ಹರಿ ಓಂ ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಷಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರು ಶ್ರೀಪಾದಪಂಕಜೇ. ನಿನ್ನೆ ದಿವಸ ನಾರದೀಯ ಪುರಾಣದಲ್ಲಿ ನಾವೆಲ್ಲ ತಿಳಿದ ಹಾಗೆ ದೇವತೆಗಳೆಲ್ಲ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಸ್ವಾಮಿ, ಅತ್ಯಂತ ಘೋರವಾಗಿರುವಂತಹ ತಪಸ್ಸನ್ನ ಮೃಕಂಡುವಿನ ಪುತ್ರನಾಗಿರುವಂತಹ ಮಾರ್ಕಾಂಡೇಯ ಆಚರಣೆಯನ್ನ ಮಾಡ್ತಾ ಇದ್ದಾರೆ, ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ, ನಾನು ಹೋಗಿ ಅನುಗ್ರಹ ಮಾಡ್ತೀನಿ, ಅವನು ನಿಮ್ಮ ಯಾವ ಅಧಿಕಾರವನ್ನ ಕಸಿದುಕೊಳ್ಳೋದಿಲ್ಲ ಅಂತ ಸಮಾಧಾನ ಮಾಡಿ ಕಳಿಸಿದ್ದಾನೆ ಭಗವಂತ. ಈ ಕಡೆ ಆ ಋಷಿಯ ತಪಸ್ಸಿನ ಮಹಿಮೆಯನ್ನು ತಿಳಿಸ್ತಾರೆ. ಭಗವಂತ ಎಷ್ಟು ವಿಸ್ತಾರವಾಗಿ ಅವನಿಗೆ ಅನುಗ್ರಹ ಮಾಡಿದ್ದಾರೆ. ಆತ್ಮಾನಂ ಪರಮಂ ಧ್ಯಾಯನ್ ಸ್ಥಿರವಾನ್ ಹರಿಸನ್ನಿಧೌ ಅಥಕಾಲೇ ಸಮಾಯಾತೆ ಯೋಗ ನಿದ್ರಾ ವಿಮೋಚಿತಃ. ಅವರು ಪ್ರಶ್ನೆ ಕೇಳಿದ್ದೇನು? ಎಲ್ಲರೂ ನಾಶ ಆದ್ರೂ ಮಾರ್ಕಾಂಡೇಯರು ನಾಶ ಆಗದೆ ಇರಲಿ ಕಾರಣ ಏನು? ಅಂತಹ ಅತ್ಯದ್ಭುತವಾದ ಶಕ್ತಿ ಮಾರ್ಕಾಂಡೇಯರಿಗೆ ಎಲ್ಲಿಂದ ಬಂದಿದೆ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಮೃಕಂಡು ತನಯಸ್ತಾವತ್ ಸ್ಥಿತಃ ಸಂಜೀರ್ಣ ಪತ್ರವತ್ ತಸ್ಮಿನ್ ಘೋರೆ ಜಲಮಯೇ ವಿಷ್ಣು ಶಕ್ತಿಯೋ. ಅಂದ್ರೆ ಭಗವಂತನ ಶಕ್ತಿಯ ಬಲ ಎಷ್ಟು ಅಂತ ಆ ಮಾರ್ಕಾಂಡೇಯರಿಂದ ನಾವು ತಿಳಿದುಕೊಳ್ಳಬಹುದು. ಭಗವಂತ ಯೋಗ ನಿದ್ರೆ ಮಾಡುವಂತಹ ಸಮಯ, ಪೂರ್ಣ ಪ್ರಳಯವಾದಂತಹ ಸಂದರ್ಭದಲ್ಲಿ ಯಾರೂ ಇರೋದಿಲ್ಲ. ಬ್ರಹ್ಮಾಂಡಾಂತರ್ಗತವಾಗಿರುವಂತಹ ಭಗವಂತನ ರೂಪ ಭಾರಿ ವಿಶಾಲವಾಗಿರುವಂಥದ್ದು. ಸೃಷ್ಟವಾನ್ ಬ್ರಹ್ಮರೂಪೇಣ, ಚರಾಚರ ಜಗತ್ತನ್ನ ಬ್ರಹ್ಮದೇವರ ಮುಖಾಂತರವಾಗಿ ಸೃಷ್ಟಿ ಮಾಡಿಸ್ತಾನೆ. ಆಮೇಲೆ ರುದ್ರದೇವರ ಮೂಲಕ ಲಯ ಮಾಡಿಸ್ತಾನೆ ಭಗವಂತ. ಇದನ್ನೆಲ್ಲ ನೋಡಿ ಭಾರಿ ವಿಚಿತ್ರವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಮಾರ್ಕಾಂಡೇಯನಿಗೆ, ಆ ಋಷಿಗೆ ಭಗವಂತ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಬಂದಿರುವಂಥದ್ದು. ಭಗವಂತನನ್ನು ಸ್ತೋತ್ರ ಮಾಡ್ತಾರೆ ಮಾರ್ಕಾಂಡೇಯ ಋಷಿಗಳು. ಎಷ್ಟು ಸುಂದರವಾಗಿ ನೋಡಿ. ಸಹಸ್ರ ಶಿರಷಂ ದೇವಂ ನಾರಾಯಣ ಮನಾಮಯಂ ವಾಸುದೇವ ಮನಾಧಾರಂ ಪ್ರಣತೋಸ್ಮಿ ಜನಾರ್ದನಂ. ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಭಗವಂತ, ಕ್ರೀಡಾದಿ ಗುಣವಿಶಿಷ್ಟನಾಗಿರುವಂಥವನು, ದೋಷ ದೂರನಾಗಿರುವಂಥವನು, ವಸುದೇವ ಪುತ್ರನಾದಂಥವನು, ಅವತಾರ ಮಾಡಿದಂಥವನು ಭಗವಂತ. ಯಾರ ಆಶ್ರಯವೂ ಬೇಕಾಗಿಲ್ಲ, ಸ್ವತಂತ್ರನಾಗಿರುವಂಥವನು, ಸಚ್ಚಿದಾನಂದ ಮೂರ್ತಿಯಾಗಿರುವಂತಹ ಭಗವಂತ, ನಿನಗೆ ನಮಸ್ಕಾರ ಮಾಡ್ತೀನಿ. ಹೀಗೆ ಅನೇಕ ಶ್ಲೋಕಗಳಿಂದ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದ ಮೇಲೆ ಭಗವಂತನಲ್ಲಿ ಪ್ರಶ್ನೆ ಮಾಡ್ತಾರೆ. ಅದೇ ಬಹಳ ಮುಖ್ಯವಾದದ್ದು ನಮಗೆ ವಿಷಯ. ತ್ರಾಹಿಮಾಂ ಕರುಣಾ ಸಿಂಧೋ ಮನೋತೀತ ನಮೋಸ್ತುತೆ. ಮನಸ್ಸು ಮಾತು ಶರೀರಕ್ಕೆ ನಿಲುಕದೇ ಇರುವಂತಹ ಹೇ ಭಗವಂತ, ನಿನ್ನಲ್ಲಿ ನನ್ನ ಒಂದು ಪ್ರಾರ್ಥನೆ ಇದೆ. ಲೋಕೆ ಭಾಗವತ ಏಚ್ಚ ಭಗವದ್ಭಕ್ತ ಮಾನಸಾಹ. ಭಗವದ್ಭಕ್ತರು ಅಂತ ಲೋಕದಲ್ಲಿದ್ದಾರೆ, ಹೇಳ್ತಾರೆ ಭಗವದ್ಭಕ್ತರಿವರು, ಭಾರೀ ಭಕ್ತರು ಅಂತ ಹೇಳ್ತಾರಲ್ಲ, ಅವ್ರು ಯಾರು, ಹೇಗಿರ್ತಾರೆ, ಅವರ ಲಕ್ಷಣಗಳೇನು, ಸ್ವಲ್ಪ ಬಿಡಿಸಿ ಹೇಳಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸೃಷ್ಟಿ ಸ್ಥಿತಿ ಲಯ ಇವೆಲ್ಲವನ್ನ ಮಾಡುವಂತಹ ಅತ್ಯದ್ಭುತವಾದ ಈ ನಿನ್ನ ಪ್ರಳಯದ ಮಹಿಮೆ ಇದೆ ಅಲ್ಲ, ಅದಕ್ಕೆ ನಾನು ಎಷ್ಟು ಸಾರಿ ನಮಸ್ಕಾರ ಮಾಡಿದ್ರು ಕಡಿಮೆ, ಅಂಥವನು ನೀನು ಭಗವಂತ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಆಗ ಭಗವಂತ ಹೇಳ್ತಾನೆ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ಯಪ್ಪ, ಆಗ್ಲಿ. ಲೋಕೇ ಭಾಗವತ ಏಚ ಭಗವದ್ಭಕ್ತ ಮಾನಸಾಹ ತೇಷಾಂ ತುಷ್ಟೋ ನ ಸಂದೇಹೋ ರಕ್ಷಾಮೀತಾಂಶ್ಚ ಸರ್ವದಾ. ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ದೀಯ. ಭಗವದ್ಭಕ್ತರು ಯಾರು ಅಂತ ಕೇಳ್ತಾ ಇದ್ದೀಯಲ್ಲ, ಹೇಳ್ತೀನಿ ಕೇಳು. ಅಹಮೇವ ದ್ವಿಜ ಶ್ರೇಷ್ಠ ನಿತ್ಯಂ ಪ್ರಚ್ಛನ್ನ ವಿಗ್ರಹ
ಭಗವದ್ಭಕ್ತ ರೂಪೇಣ ಲೋಕಾನ್ ರಕ್ಷಾಮಿ ಸರ್ವದಾ. ಕೇಳಬಿಟ್ರು ಅವರು ಪ್ರಶ್ನೆನ. ಕಿಂ ಲಕ್ಷಣ ಭಾಗವತ ಜಾಯಂತೆ. ಅವ್ರ ಲಕ್ಷಣ ಏನು? ಯಾಕೆಂದ್ರೆ ವೇಷ ಹಾಕೊಂಡಿರೋರೇ ಬಹಳ, ಅದರಲ್ಲೂ ಕಲಿಯುಗದಲ್ಲಿ ವಿಶೇಷವಾಗಿ ಎಲ್ಲಾ ಕಡೆ ವೇಷವನ್ನು ಧಾರಣೆ ಮಾಡಿಕೊಂಡು ಹೋಗೋರೇ ಬಹಳ ಆಗ್ಬಿಟ್ಟಿದ್ದಾರೆ. ನಿಜವಾದ ಲಕ್ಷಣ ಕಾಣಿಸೋದೇ ಇಲ್ಲ. ಮತ್ ಹೇಗೆ ಗುರ್ತು ಹಿಡಿಯೋದು ಹೇಗೆ, ಭಾಗವತರು ಅಂತ ತಿಳಿಯೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇನ ಕರ್ಮಣ, ನಾನು ಶೌತಂ ಕೌತೂಹಲಂ, ಬಹಳ ಕುತೂಹಲದಿಂದ ಕೂತಿದ್ದೇನೆ, ದಯಮಾಡಿ ಅನುಗ್ರಹ ಮಾಡಬೇಕು ಅಂತ ದೇವರನ್ನೇ ಕೇಳ್ತಾ ಇದ್ದಾರೆ. ಎಷ್ಟು ಯೋಗ ನೋಡ್ರಿ ಮಾರ್ಕಾಂಡೇಯರದು. ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಲಕ್ಷಣಂ ಭಾಗವತಾನಾಂ ಶೃಣುಷ್ವ ಮುನಿಸತ್ತಮ. ಒಳ್ಳೆ ಪ್ರಶ್ನೆ ಮಾಡಿದ್ಯಪ್ಪ ಮಾರ್ಕಾಂಡೇಯ, ಹೇಳ್ತೀನಿ ಕೇಳು ಅಂತ ಹೇಳಿ ಋಷಿಗಳಿಗೆ ಹೇಳ್ತಾ ಇದ್ದಾನೆ ಭಗವಂತ. ವಕ್ತುಂ ತೇಷಾಂ ಪ್ರಭಾವಂ ಹಿ ಶಕ್ಯತೆ ನಾಬ್ದ ಕೋಟಿಭಿ. ಒಂದೇ ಮಾತು ಹೇಳ್ಬಿಡ್ತಾನೆ ಭಗವಂತ. ಈ ಕೇಳ್ತಾ ಇದ್ದೀಯಲ್ಲ ನೀ ಪ್ರಶ್ನೆಯನ್ನ, ಭಾಗವತರ ಲಕ್ಷಣ ಏನು ಅಂತ, ಬಹುಕೋಟಿ ವರ್ಷ ಆದ್ರೂ ಅದನ್ನ ಹೇಳಲು ಅಸಾಧ್ಯವಾಗಿರುವಂಥದ್ದು ಭಗವಂತ ಹೇಳ್ತಾ ಇದ್ದಾನ. ಅಷ್ಟಿದೆ ಭಗವದ್ಭಕ್ತರ ಮಹಿಮೆ. ಅಂದ್ರೆ ಅದರ ಅರ್ಥ ಭಗವಂತನ ಹೇಳಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಅದರ ಅರ್ಥ ಅಷ್ಟು ವಿಸ್ತಾರವಾಗಿರುವಂಥದ್ದು ಭಗವದ್ಭಕ್ತರ ಲಕ್ಷಣ. ಆಗ್ಲಿ ಹೇಳಬಿಡ್ರಿ, ಕೇಳಬಿಡ್ತೀವಿ ನಾವು ಭಗವದ್ಭಕ್ತರು ಅಂದ್ರೆ ಹೆಂಗ್ ಗೊತ್ತಾಗ್ತದೆ? ಹೇಳ್ತಾ ನೋಡ್ರಿ ಭಗವಂತ ಎಂತ ಸುಂದರವಾಗಿ. ಏಹಿತ ಸರ್ವ ಜಂತೂನಾ. ಮೊದಲನೇ ಲಕ್ಷಣ, ಭಾಗವತರು ಅಂತ ಅನ್ಸ್ಕೊಳ್ಬೇಕು ಅಂದ್ರೆ ಈ ಲಕ್ಷಣ ಇರಬೇಕು. ಭಗವಂತನ ಮಾತಿದು. ಎಲ್ಲರ ಹಿತವನ್ನ, ಎಲ್ಲಾ ಜನಾಂಗದವರಾಗಿರ್ಬೋದು, ಎಲ್ಲಾ ವರ್ಣದವರಾಗಿರ್ಬೋದು, ಎಲ್ಲಾ ವಯಸ್ಸಿನವರಾಗಿರ್ಬೋದು, ಎಲ್ಲರ ಮೇಲೆ ಹಿತವನ್ನ ಬಯಸೋನಾಗಿರಬೇಕು. ಒಳ್ಳೇದಾಗ್ಲಿ, ಸಕಲ ಪ್ರಾಣಿಗಳಿಗೂ ಒಳ್ಳೇದಾಗ್ಲಿ ಅಂತ ಯಾರು ಬಯಸ್ತಾನೋ. ಗತಸೂಯ ಅಮತ್ಸರಃ. ಯಾವತ್ತೂ ಯಾವ ಸಂದರ್ಭದಲ್ಲೂ ಅಸೂಯೆ ಅಂದ್ರೆ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಅಮತ್ಸರಾಹ ಮಾತ್ಸರ್ಯ ಇಲ್ಲದೆ ಇರುವಂಥದ್ದಾಗಿರಬೇಕು. ಹೊಟ್ಟೆ ಕಿಚ್ಚು ಪಡಬಾರದು, ಮಾತ್ಸರ್ಯ ಮಾಡಬಾರದು. ಮೂರನೇದಾಗಿ ವಶಿನೋ ನಿಸ್ಪೃಹ ಶಾಂತ. ಅವರೇ ಭಾಗವತೋತ್ತಮ. ಇಂದ್ರಿಯಗಳ ನಿಗ್ರಹ ಮಾಡೋನಾಗಿರಬೇಕು, ಆಸೆಯನ್ನ ಬಿಟ್ಟಿರೋನಾಗಿರಬೇಕು. ಅಂದ್ರೆ ಕೆಟ್ಟ ಆಸೆಯನ್ನ ಬಿಟ್ಟಿರೋನಾಗಿರಬೇಕು, ಶಾಂತನಾಗಿರಬೇಕು. ಅವನೇ ನಿಜವಾದ ಪರಮ ಭಗವದ್ಭಕ್ತ. ಇಲ್ಲಿ ಯಾವ ವೇಷದ ಬಗ್ಗೆ ಹೇಳಿಲ್ಲ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ದೇವರು ಹೇಳಿಲ್ಲ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಆಂತರಿಕವಾಗಿರುವಂತಹದ್ದು ಬದಲು ಸದೃಢವಾಗಿರಬೇಕು, ಮಾನಸಿಕವಾಗಿ ನಾವು ಹೇಗಿರಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಎರಡನೇದಾಗಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಕರ್ಮಣ ಮನಸ ವಾಚ ಪರಪೀಡಾಂ ನ ಕುರ್ವತೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಬೇಕು ನಾವು. ಬಹಳ ಮುಖ್ಯವಾದ ಶಬ್ದ. ಕೆಲಸದಿಂದ, ಮನಸ್ಸಿನಿಂದ, ಬಾಯಿಂದ ಅಂದ್ರೆ ಮಾತಿನಿಂದ, ಮಾತು ಮನಸ್ಸು ಶರೀರದಿಂದ ಯಾರಿಗೂ ಪೀಡೆಯನ್ನ ಕೊಡಬಾರದು, ನೋವುಂಟು ಮಾಡಬಾರದು, ನಿಮ್ಮಿಂದ ನಡಿಬಾರದು. ಅಪರಿಗ್ರಹಶೀಲಾಶ್ಚ. ಅಷ್ಟೇ ಅಲ್ಲ, ಅಯೋಗ್ಯರಿಂದ ದಾನವನ್ನ ಸ್ವೀಕಾರ ಮಾಡಬಾರದು. ದೇವೈ ಭಾಗವತೋತ್ತಮ. ಅವರನ್ನು ಭಾಗವತರು ಅಂತ ಕರೀರಿ. ನೋಡ್ರಿ, ಇದು ಭಗವಂತ ನಮಗ್ ಕೊಡ್ತಿರುವಂತಹ ಸಂದೇಶ. ಯಾರನ್ನೇನ್ ನಾವು ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮನ್ನ ನಾವು ಟೆಸ್ಟ್ ಮಾಡ್ಕೊಳ್ಳೋಣ. ಈ ಲೀಸ್ಟ್ ಒಳಗೆ ನಮ್ಮ ಹೆಸರು ಬರ್ತದ, ನಾವಿದೀವ ಅದ್ರೊಳಗೆ. ಬೇರೆಯವರನ್ನ ಕೇಳಲಿಕ್ಕೆ ಹೋಗ್ತಾರೆ, ಅವ್ರು ಹೇಗೆ ಇವ್ರು ಹೇಗೆ ಅವ್ರು ಹೆಂಗೆ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ತಾರೆ. ಅದು ಬಹಳ ಸುಲಭ, ಇನ್ನೊಬ್ಬರನ್ನ ದೋಷ ಎಣಿಸುವಂಥದ್ದು. ಭಗವಂತ ಹೇಳ್ತಾ ಇದ್ದಾನೆ ಭಾಗವತರ ಲಕ್ಷಣಗಳು ಹೇಗೆ, ಭಾಗವತರು ಅಂತ ಯಾರನ್ನು ಕರೆಯಬೇಕು. ಎಷ್ಟು ಚಂದಾಗಿ ಹೇಳ್ತಾ ಇದ್ದ ನೋಡ್ರಿ ಭಗವಂತ. ಇನ್ನು 3ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸತ್ಕಥಾ ಶ್ರವಣೇಗೇಶಾಂ. ನಿತ್ಯದಲ್ಲಿ ಭಗವಂತನ ಕಥೆಯನ್ನ ಕೇಳೋನಾಗಿರಬೇಕು, ಕೇಳ್ತಾನೆ ಇರಬೇಕು ಭಗವಂತನ ಕತೆ. ನಾವು ಮೊನ್ನೆ ತಿಳಿದಿದ್ದೀವಿ, ನಾರದೀಯ ಪುರಾಣ ಹೇಳಿದೆ. ಕಲಿ ನಿಮ್ಮ ಹತ್ರನೇ ಬರೋದಿಲ್ಲ ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ. ವಾಯುದೇವರ ಅನುಗ್ರಹದ ಬಲದಿಂದ ಕಲಿ ನಿಮ್ಮ ಹತ್ರ ಬರೋದಿಲ್ಲ. ನಿತ್ಯದಲ್ಲಿ ಭಗವಂತನ ಕಥೆಯನ್ನ ಕೇಳುವಂಥದ್ದು. ವರ್ತತೆ ಸಾತ್ವಿಕೀ ಮತಿ. ಸಾತ್ವಿಕನಾದ ವ್ಯಕ್ತಿಯಾಗಿರಬೇಕು, ಅವನ ಬುದ್ಧಿ ಸಾತ್ವಿಕವಾಗಿರಬೇಕು. ಅಂದ್ರೆ ಸತ್ಯ, ಧರ್ಮ, ನ್ಯಾಯ
ವೇದಶಾಸ್ತ್ರಗಳಿಗೆ ಅನುಗುಣವಾಗಿ ಆಚರಣೆಯನ್ನ ಮಾಡುವಂಥದ್ದು, ಶುದ್ಧವಾದ ಆಹಾರವನ್ನ ದೇವರಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡುವಂಥದ್ದು, ಇವೆಲ್ಲ ಸಾತ್ವಿಕರ ಲಕ್ಷಣ. ಏಕಾದಶಿ, ಚಾತುರ್ಮಾಸ್ಯ ಮೊದಲಾದ ಎಲ್ಲ ವ್ರತಗಳನ್ನ ಆಚರಣೆ ಮಾಡೋದು. ಮುಂದೆ ಹೇಳಬಿಡ್ತಾನೆ ಭಗವಂತ, ತದ್ಭಕ್ತ ವಿಶ್ವಭಕ್ತಾಷ್ಟ ದೇವೈ ಭಾಗವತೋತ್ತಮ. ವಿಷ್ಣುವಿನಲ್ಲಿ ವಿಶೇಷವಾದ ಭಕ್ತಿಯನ್ನ ಪಡೆದಂಥವನು, ಅಂದ್ರೆ ತನ್ನಲ್ಲಿ ಭಕ್ತಿಯನ್ನ ಯಾರು ಮಾಡ್ತಾನೋ ಅವನೇ ನಿಜವಾದ ಭಕ್ತ. ಇನ್ನೋಡ್ರಿ ಮುಂದಿಂದು ಅಷ್ಟೇ ಭಾರೀ ಮುಖ್ಯವಾಗಿರುವಂಥದ್ದು, ಕಲಿಯುಗದ ಮಹಿಮೆಯನ್ನ ಅರಿತಂತಹ ಸರ್ವಜ್ಞ ಶಿಖಾಮಣಿಯಾಗಿರುವಂತಹ ಭಗವಂತ, ವೇದವ್ಯಾಸರೂಪಿ ಭಗವಂತ ಇವತ್ ಕಲಿಯುಗದಲ್ಲಿ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲೋ ಬಿಟ್ಟಿದ್ದೀವೋ ನಾವು ಅದನ್ನ ಬಹಳ ಧೈರ್ಯವಾಗಿ ಬಿಡ್ತಾರೆ, ಏನೇನು ಭಯ ಅನ್ನೋದೇ ಇಲ್ಲ. ಅದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಭಗವಂತ ಮುಂದಿನ ಶ್ಲೋಕದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮಾತಾ ಪಿತ್ರೋಶ್ಚ ಶುಶ್ರೂಷಾಂ, ತಂದೆ ತಾಯಿಗಳ ಸೇವೆಯನ್ನ ಮಾಡೋಂಥದ್ದು. ಕುರುವಂತಿ ಯೇ ನರೋತ್ತಮ, ತಂದೆ ತಾಯಿಯ ಸೇವೆಯನ್ನ ಮಾಡುವಂಥದ್ದು, ಅವರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದ್ರಿಂದ. ಗಂಗಾ ವಿಶ್ವೇಶ್ವರಾಧಿಯ ದೇವೈ ಭಾಗವತೋತ್ತಮ. ನೋಡಿ, ತಾಯಿ ಗಂಗೆ ಸಮಾನ, ತಂದೆ ವಿಶ್ವೇಶ್ವರ ಅಂದ್ರೆ ರುದ್ರದೇವರು, ಅವರಿಗೆ ಸಮ. ಅಂದ್ರೆ ಅರ್ಥ ಏನೋ, ಅವರಲ್ಲಿ ಗಂಗಾದೇವಿ ಇದ್ದಾಳೆ, ರುದ್ರದೇವರಿದ್ದಾರೆ, ಪಾರ್ವತೀ ದೇವಿ ಇದ್ದಾರೆ, ಪಾರ್ವತಿ ಪರಮೇಶ್ವರರಿದ್ದಾರೆ. ಅವರ ಪಾದ ತೊಳೆದು ಪೂಜಾ ಮಾಡುವಂಥದ್ದು ಗಂಗಾದಿ ತೀರ್ಥಗಳ ಸಮ ಅಂತ ಅಷ್ಟು ಭಕ್ತಿಯಿಂದ ಯಾರು ಸೇವೆಯನ್ನ ಮಾಡ್ತಾರೋ ಅವನೇ ತೇವೈ ಭಾಗವತೋತ್ತಮ. ನಾವು ಬಿಟ್ಬಿಟ್ಟಿದ್ದೀವಿ ತಂದೆ ತಾಯಿಯನ್ನ. ಶಾಸ್ತ್ರ ನಮಗೆ ತಿಳಿಸ್ಕೊಡ್ತಾ ಇದೆ, ಯಾರು ಭಾಗವತೋತ್ತಮರು ಅಂದ್ರೆ ಬರೇ ವೇಷಭೂಷಣ ಹಾಕೊಂಡ್ರಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಭಗವಂತ, ತಂದೆ ತಾಯಿಯ ಸೇವೆಯನ್ನ ಮಾಡುವಂಥದ್ದು, ಅವರಲ್ಲಿ ಶಿವ ಪಾರ್ವತಿ ಇದ್ದಾರೆ ಅಂತ ಅನುಸಂಧಾನ ಮಾಡಿ ಭಕ್ತಿಯಿಂದ ಸೇವೆ ಮಾಡೋದು. ಲಕ್ಷ್ಮೀನಾರಾಯಣರಿದ್ದಾರೆ, ಭಗವಂತನ ಸನ್ನಿಧಾನ ಇದೆ, ದಕ್ಷಿಣಾಗ್ನಿ, ಆವಾಹನಿ ಅಗ್ನಿ, ಎಲ್ಲ ಅಗ್ನಿಗಳ ಸನ್ನಿಧಾನ ಇದೆ. ಪಾದವನ್ನ ತೊಳೆದು ಪ್ರೋಕ್ಷಣೆ ಮಾಡಿಕೊಳ್ಳುವಂಥದ್ದು. ತಂದೆ ತಾಯಿ ಇದ್ದವರು ತೀರ್ಥಯಾತ್ರೆ ಮಾಡಬಾರದು ಅಂತಾರೆ. ಅಂದ್ರೆ ಅಷ್ಟು ಆ ತೀರ್ಥಯಾತ್ರೆ ಆಮೇಲೆ ತಂದೆ ತಾಯಿ ಸೇವಾ ಮಾಡೋದೇ ಮುಖ್ಯ. ಪುಂಡಲೀಕನ ಕಥೆಯನ್ನ ಕೇಳ್ತೀವಿ, ಸಾಕ್ಷಾತ್ ಭಗವಂತ ಬಂದ್ರು ಅವನು ತಂದೆ ತಾಯಿ ಸೇವಾ ಮಾಡ್ತಾ ಇದ್ದೀನಿ, ಸ್ವಲ್ಪ ತಿರೋ ಆಮೇಲೆ ಬರ್ತೀನಿ ಅಂತ. ಎಷ್ಟು ಭಕ್ತಿ ಇರಬೇಕು ತಂದೆ ತಾಯಿಯಲ್ಲಿ. ಅದು ನಾವು ಕಲಿಯುವಂಥದ್ದು. ಭಗವಂತನೇ ಹೇಳಿರುವಂತಹ ಮಾತು. ಯಾಕೆ ನಾ ಅಲ್ಲಿ ಕೂತು ಸೇವಾ ತಗೊಂತೇನೆ ಅಂತಾನೆ ಭಗವಂತ. ತಂದೆ ತಾಯಿಯಲ್ಲಿ ಅವರೇ ನಿಜವಾದ ಭಾಗವತೋತ್ತಮರು. ಏನ್ ಬೇಕಾದ್ರೆ ಮಾತಾಡಿ, ಹೆಂಗ್ ಬೇಕಂಗ್ ಮಾತಾಡಿ, ತಂದೆ ತಾಯಿಯನ್ನ ಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸಿ ಇವತ್ತೆಲ್ಲ ಕಲಿಯುಗದ ಪ್ರಭಾವ. ಅದಕ್ಕೆ ವರಾಹ ಪುರಾಣ, ನಾರದೀಯ ಪುರಾಣದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ ಭಗವಂತ. ಮಾತಾ ಪಿತ್ರೋಶ್ಚ ಶುಶ್ರೂಷಾ ಕುರುವಂತಿ ಯೇ ನರೋತ್ತಮ, ಅವನೇ ಭಾಗವತೋತ್ತಮ. ಇನ್ನು ಮುಂದೆ ಹೇಳ್ತಾರೆ, ಏತು ದೇವರ್ಚನಾರತ ಏತು ತತ್ಸಾಧಕ ಸ್ಮೃತಾ. ಯಾರು ನಿತ್ಯದಲ್ಲಿ ದೇವತಾರಾಧನೆಯನ್ನ ಮಾಡ್ತಾನೋ, ಅಷ್ಟೇ ಅಲ್ಲ ಜೊತೆಗೆ ದೃಷ್ಟ್ವಾ ತು ಮೋದಯಂತೆ, ದೇವರ ಪೂಜೆ ಮಾಡುವಂಥವನು, ದೇವರ ಪೂಜೆಗೆ ಅನುಕೂಲ ಮಾಡಿಕೊಡುವಂಥವನು. ಕೆಲವರಿಗೆ ಪಾಪ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರೇನ್ ಮಾಡ್ತಾರೆ, ನೀವೇ ಮಾಡ್ರಿ ಆಚಾರ್ರೆ, ನಾವೆಲ್ಲ ತಂದ್ಕೊಡ್ತೀವಿ ಸಾಮಾನ ಅಂತಾರೆ. ಎಷ್ಟೋ ಕಡೆ ಹೀಗೆ ನಡೀತದೆ. ಅವರಿಗೂ ಭಾಗವತೋತ್ತಮರು ಅಂತಾನೆ ಹೆಸರು. ಭಗವಂತ ಹೇಳ್ತಾರೋ ಮಾತು, ಪೂಜಾ ಮಾಡೋರು ಜೊತೆಗೆ ಪೂಜಾ ಮಾಡ್ಲಿಕ್ಕೆ ಸಹಾಯ ಮಾಡೋರು, ಹೆಂಡತಿ ಮಕ್ಕಳು ಯಾರೇ ಆಗಿರಬಹುದು, ಅವರೂ ಎಲ್ಲರೂ ಭಾಗವತೋತ್ತಮರು ಅಂತ ಅನಿಸ್ಕೊಳ್ತಾರಪ್ಪ. ಅಷ್ಟೇ ಅಲ್ಲ, ದೃಷ್ಟ್ವಾತು ಮೋದಯಂತೆ, ಪೂಜಾ ಮಾಡಬೇಕಾದ್ರೆ ನೋಡಿ ಸಂತೋಷ ಪಡೋರು ಇರ್ತಾರಲ್ಲ, ಅವರಿಗೂ ಭಾಗವತೋತ್ತಮರು ಅಂತ ಹೆಸರಂತ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಪೂಜಾ ಮಾಡೋರು, ಪೂಜೆಗೆ ಸಹಾಯ ಮಾಡೋರು, ಮೂರನೇದ್ದು ಪೂಜಾವನ್ನ ನೋಡಿ ಸಂತೋಷ ಪಡೋರು. ಏನ್ ಚೆನ್ನಾಗಿ ಮಾಡಿದ್ದಾರಲ್ಲ ಭಕ್ತಿಯಿಂದ ಪೂಜೆಯನ್ನ ಅಂತ ಹೇಳಿ ಮಂತ್ರ ಸ್ತೋತ್ರವನ್ನ ಹೇಳಿ ಆ ಭಗವಂತನ ದರ್ಶನ ಮಾಡುವಂಥವ್ರು ದೇವೈ ಭಾಗವತೋತ್ತಮಾಹ. ಇನ್ನು ವ್ರತೀನಾಂಚ ಯತೀನಾಂಚ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ. ವ್ರತಾನುಷ್ಠಾನ ಮಾಡ್ತಾರೆ ಎಷ್ಟೋ ಜನ, ನಾನಾ ವಿಧವಾದ ವ್ರತಗಳಿದ್ದಾವೆ. ಅದರಲ್ಲೂ ಪ್ರಧಾನವಾದದ್ದು ಏಕಾದಶಿ ವ್ರತ.
ಜೊತೆಗೆ ಚಾತುರ್ಮಾಸ್ಯ ವ್ರತ. ಚಾತುರ್ಮಾಸದಲ್ಲಿ ಅನೇಕ ವ್ರತಗಳಿದ್ದಾವೆ. ಲಕ್ಷ ಬತ್ತಿ, ಲಕ್ಷ ಪದ್ಮ, ಲಕ್ಷ ತುಳಸಿ ಅರ್ಚನೆ, ಆಮೇಲೆ ಏಕೋಡಿ ಅಂತಾರೆ, ನಾನಾ ವಿಧವಾದ ದಾನಗಳನ್ನು ಕೊಡುವಂಥದ್ದು, ಶಾಖವ್ರತ, ದಧಿವ್ರತ, ಎಲ್ಲ ವ್ರತಗಳಿದ್ದಾವೆ. ಆ ವ್ರತವನ್ನ ಮಾಡುವಂಥವರನ್ನ ಮತ್ತು ಸನ್ಯಾಸಿಗಳನ್ನ ನೋಡಿ ದೂಷಣೆ ಯಾರು ಮಾಡೋದಿಲ್ಲೋ, ಅವರನ್ನು ಹೊಗಳೋದು ಅಥವಾ ಅವರಿಗೆ ಸನ್ಮಾನ ಮಾಡೋದೆಲ್ಲ ಆಮೇಲೆ, ಯಾರು ಅವರನ್ನ ನೋಡಿ ಬೈಯೋದಿಲ್ಲೋ, ವಿಯುಕ್ತ ಪರ ನಿಂದಾಶ್ಚ, ಸುಮ್ನಿರ್ತಾರೆ. ಬೈಯೋದು ಅಂತ ಯಾರು ಮಾಡೋದಿಲ್ಲೋ ಅವರನ್ನ ಭಾಗವತೋತ್ತಮ ಅಂತ ಕರೀತಾರೆ. ನೋಡಿ ಎಂಥೆಂಥ ವಿಷಯಗಳನ್ನ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಸರ್ವೇಷಾಂ ಹಿತವಾಕ್ಯಾನಿ ಏ ವದಂತಿ ನರೋತ್ತಮ. ಇದು ಅಷ್ಟೇ ಕಲಿಯುಗದಲ್ಲಿ ಬಹಳ ಅಪರೂಪವಾಗಿರುವಂತಹ ವಿಷಯ. ಯಾವುದೇ ವ್ಯಕ್ತಿ ನಿಮ್ಮನ್ನ ಮಾತಾಡಿಸ್ಲಿ, ನಿಮ್ ಶತ್ರುನೇ ಬಂದಿರಲಿ ಅಂತ ಅನ್ಕೋಣ ಒಂದ್ ಪಕ್ಷ, ಯಾರೇ ನಿಮ್ಮನ್ನ ಮಾತಾಡಿಸಿದ್ರು ಎಲ್ಲರಿಗೂ ಹಿತವಾಗಿರುವಂತಹ ಮಾತನ್ನ ಯಾರು ಮಾತಾಡ್ತಾರೋ, ಜೊತೆಗೆ ಯೇ ಗುಣಗ್ರಾಹಿನೋ ಲೋಕೆ, ಎಲ್ಲೇ ಯಾರೇ ಏನೇ ಕೆಲಸ ಮಾಡ್ಲಿ ಅದರಲ್ಲಿರುವಂತಹ ಗುಣಗಳನ್ನ ಮಾತ್ರ ಯಾರು ಸ್ವೀಕಾರ ಮಾಡ್ತಾರೋ ತೇವೈ ಭಾಗವತೋತ್ತಮ. ಅಂದ್ರೆ ಅರ್ಥ ಏನು? ಇದಕ್ಕೆ ವಿರುದ್ಧವಾಗಿ ಯಾರು ಎಲ್ಲರಿಗೂ ಕೆಟ್ಟ ಮಾತನ್ನ ಆಡ್ತಾರೋ, ಯಾರು ಎಲ್ಲರಲ್ಲೂ ದೋಷವನ್ನ ಎಣಿಸ್ತಾರೋ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರ ಹಂಗೆ ಇವ್ರ ಹಿಂಗೆ, ಆ ಆಚಾರು ಈ ಆಚಾರು, ಆ ಮಠ ಈ ಮಠ ಅಂತ ಯಾರಂತಾರೋ ಅವ್ರು ಯಾರು ಭಾಗವತೋತ್ತಮರಲ್ಲ. ಭಗವಂತನ ಮಾತಿದು. ಸತ್ಯವನ್ನ ಎಷ್ಟು ಪ್ರಖರವಾಗಿ ಹೇಳ್ತಾ ಇದ್ದಾನೆ ಭಗವಂತ. ಸರ್ವಜ್ಞ ಶಿಖಾಮಣಿಯಾಗಿರುವಂತಹ ಭಗವಂತನ ಮಾತಿದು. ಭಾಗವತರು ಅಂತ ಅನಿಸ್ಕೊಳ್ಬೇಕು ಅಂದ್ರೆ ಗುಣಗ್ರಾಹಿಯಾಗಿರಬೇಕು, ಒಳ್ಳೆಯದನ್ನ ಮಾತ್ರ ತೆಗೆದುಕೊಳ್ಬೇಕು, ಬೇರೆ ಯಾವುದು ತಗೊಳ್ಳಬಾರದು. ಅವನೇ ನಿಜವಾದ ಭಾಗವತೋತ್ತಮ. ಇನ್ನು ಮುಂದೆ ಹೇಳ್ತಾರೆ ಆತ್ಮವತ್ ಸರ್ವಭೂತಾನಿ. ಇದು ಭಾರಿ ಕಷ್ಟವಾಗಿರುವಂಥದ್ದು. ಒಂದೊಂದು ಶ್ಲೋಕಗಳು ಮುತ್ತಿದ್ದ ಹಾಗೆ ಯಾವ್ದು ಹೇಳಿ ಯಾವ್ದು ಬಿಡ್ಲಿ ಅಂತ ಅನ್ನಿಸ್ತಾ ಇದೆ, ಅಷ್ಟು ಮುಖ್ಯವಾಗಿರುವಂತಹ ಶ್ಲೋಕಗಳು. ಆತ್ಮವತ್ ಸರ್ವಭೂತಾನಿ, ತನ್ನಂತೆ ಎಲ್ಲರನ್ನ ಕಾಣುವಂಥವನು. ನಾವು ಕಾಣೋದಿಲ್ಲ, ದೇವ್ರಿಗೆ ಗೊತ್ತು. ನಮಗಾದ್ರೆ ಭಾರಿ ಒಳ್ಳೆ ಇರುವಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂತೀವಿ. ಬೇರೆಯವ್ರು ಬಂದ್ರೆ ಅಥವಾ ಇನ್ನೊಬ್ರು ಯಾರಾದ್ರೂ ಇದ್ರೆ ಇರ್ಲಿ ಬಿಡ್ರೆ ನಡೀತದೆ, ಅವ್ರಿಗೇನು. ಹಾಗೆ ಮಾಡಬಾರದು ಅಂತ ಹೇಳ್ತಾ ಇರುವಂತಹ ಉದ್ದೇಶ. ಆತ್ಮವತ್ ಸರ್ವಭೂತಾನಿ, ತನ್ನಂತೆ ಎಲ್ಲ ಪ್ರಾಣಿಗಳನ್ನ ಕಾಣುವಂಥವನು. ಯೇ ಪಶ್ಯಂತಿ ನರೋತ್ತಮಾಹ ತುಲ್ಯ ಶತ್ರುಷು ಮಿತ್ರೇಶು ತೇ ವೈ ಭಾಗವತೋತ್ತಮಾಹ. ಶತ್ರುಗಳು ಮಿತ್ರರು ಅನ್ನುವಂತ ಭೇದ ಭಾವ ಇಲ್ಲದೆ ಎಲ್ಲರನ್ನ ಸಮನಾಗಿ ಕಾಣುವಂಥವನು ಯಾರಿದ್ದಾನೋ ಅವನೇ ನಿಜವಾದ ಭಾಗವತೋತ್ತಮ. ನಾವು ಲಿಸ್ಟ್ ನಲ್ಲಿ ನೋಡ್ಕೊಳ್ಬೇಕು, ನಮ್ ಹೆಸರು ಬರ್ತದ ಅಂತ, ನಾವ್ ಎಲ್ಲಿದ್ದೀವಿ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಇವಾಗ. ಭಗವಂತನ ಮಾತು ಅಂದ್ರೆ ಎಲ್ಲರನ್ನ ಸಮನಾಗಿ ಕಾಣುವಂಥದ್ದು, ಶತ್ರುಗಳು ಮಿತ್ರರು ಅಂತ ಭೇದ ಭಾವ ಮಾಡದೆ ತನ್ನಂತೆ ಎಲ್ಲರೂ ಅಂತ ಯಾರು ತಿಳಿತಾನೋ ಅವನೇ ನಿಜವಾದ ಭಾಗವತೋತ್ತಮ. ಮುಂದೆ ಹೇಳ್ತಾರ ನೋಡಿ, ಧರ್ಮಶಾಸ್ತ್ರ ಪ್ರವಕ್ತಾರ ಸತ್ಯವಾಕ್ಯ ರತಾಶ್ಚಯೇ ಸತಾಂ ಶುಶ್ರೂಷವೋ ಯೇಚ ತೇವೈ ಭಾಗವತೋತ್ತಮ. ಒಂದೊಂದು ಶ್ಲೋಕಗಳು ಬಹಳ ಸುಂದರವಾಗಿರುವಂಥದ್ದು. ನೋಡಿ ಹೇಳ್ತಾರೆ, ಧರ್ಮಶಾಸ್ತ್ರವನ್ನ ಪಾಠ ಹೇಳುವಂಥದ್ದು ಅಂದ್ರೆ ಧರ್ಮಶಾಸ್ತ್ರವನ್ನ ಹೇಳೋದು, ಹೀಗೀಗ್ ಮಾಡ್ರಿ ಅಂತ. ನಿಮಗೆ ಹೇಳಲಿಕ್ಕೆ ಅರ್ಹತೆ ಯಾವಾಗ ಬರ್ತದೆ? ನೀವು ಮೊದಲು ಮಾಡ್ಬೇಕು. ಯಾರು ಮಾಡ್ತಾರೋ ಧರ್ಮವನ್ನ ಅವರಿಗೆ ಮಾತ್ರ ಹೇಳುವ ಅರ್ಹತೆ. ಧರ್ಮವನ್ನ ಮಾಡ್ಲಿಲ್ಲ ಅಂದ್ರೆ ಹೇಳುವ ಅರ್ಹತೆ ಇಲ್ಲ. ಕೇವಲ ಹೇಳೋದೊಂದು ಮಾಡೋದೊಂದು ಅಂತ ಆಗಿಬಿಡ್ತದೆ. ಅಂದ್ರೆ ಲೋಕದಲ್ಲಿ ಅಂತಾರೆ ಬಂಡಲ್ಲು, ಏನು ಉಪಯೋಗ ಇಲ್ಲ, ಹೇಳೋದೊಂದು ಮಾಡೋದೊಂದು ಕೃತಿ ಇಲ್ಲ ಅಂತಾರೆ. ಹಂಗಾಗಬಾರದು. ಧರ್ಮಶಾಸ್ತ್ರವನ್ನ ಹೇಳಬೇಕು ಅಂದ್ರೆ ಏಕಾದಶಿ ಮಾಡಿ ಅಂತ ಹೇಳಬೇಕು ಅಂದ್ರೆ ಮೊದ್ಲು ಏಕಾದಶಿ ಮೊದ್ಲು ಮಾಡಬೇಕು, ಆಗ ಅವನಿಗೆ ಅರ್ಹತೆ ಹೇಳಲಿಕ್ಕೆ. ಅದನ್ನ ಇಲ್ಲಿ ಹೇಳ್ತಾರೆ, ಧರ್ಮಶಾಸ್ತ್ರವನ್ನ ಹೇಳೋದು, ಸತ್ಯ ಮಾತಾಡೋದ್ರಲ್ಲಿ ಆಸಕ್ತನಾಗಿರುವಂಥವನು. ಅಷ್ಟೇ ಅಲ್ಲ, ಜ್ಞಾನಿಗಳು, ಸಾಧು ಸಜ್ಜನರು ಅಂತ ಯಾರಿದ್ದಾರೋ, ಸನ್ಯಾಸಿಗಳು, ಅವರ ಸೇವೆಯನ್ನ ಮಾಡೋದ್ರಲ್ಲಿ ಯಾರಿಗೆ ಉತ್ಸಾಹ ಇದೆನೋ, ಪ್ರೀತಿ ಇದೆನೋ, ಭಕ್ತಿ ಇದೆನೋ
ಅವನನ್ನ ತೇವೈ ಭಾಗವತೋತ್ತಮ, ಅವನನ್ನ ಭಾಗವತೋತ್ತಮ ಅಂತ ಕರೀರಿ. ಇನ್ನು ವ್ಯಾಕುರ್ವತೆ ಪುರಾಣಾನಿ ತಾನಿ ಶೃಣ್ವಂತಿ ಯೇ ತಥಾ ತದ್ಭಕ್ತರೀ ಚ ಭಕ್ತ್ಯಾಯೇ ತೇವೈ ಭಾಗವತೋತ್ತಮ. ಪುರಾಣವನ್ನ ಹೇಳೋದು, ಪುರಾಣವನ್ನ ಕೇಳೋದು, ಪುರಾಣವನ್ನ ಅಧ್ಯಯನ ಮಾಡೋದು, ಮೂರೂ ಮಾಡಬೇಕು. ಯಾರು ಮಾಡ್ತಾರೋ ಅವರೇ ನಿಜವಾದ ಭಾಗವತೋತ್ತಮರು. ನೋಡ್ರಿ ಭಗವಂತನ ಮಾತು ಅಂದ್ರೆ ಪುರಾಣಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ನಿತ್ಯದಲ್ಲಿ ಶ್ರವಣ ಆಗಬೇಕು. ಇನ್ನು ಯೇ ಗೋ ಬ್ರಾಹ್ಮಣ ಶುಶ್ರೂಷ ಕುರುವತೆ ಸತತಂ ನರಾಹ ತೀರ್ಥಯಾತ್ರ ಪರಾ ಯೇ ಚ ತೇವೈ ಭಾಗವತೋತ್ತಮಾಹ. ನೋಡಿ, ಗೋವನ್ನ ಬ್ರಾಹ್ಮಣರನ್ನ ಸೇವೆ ಯಾರು ಮಾಡ್ತಾರೋ, ತೀರ್ಥಯಾತ್ರೆಗಳನ್ನ ಯಾರು ಆಸಕ್ತಿಯಿಂದ ಮಾಡ್ತಾರೋ, ಟ್ರಿಪ್ ಬೇರೆ ತೀರ್ಥಯಾತ್ರೆ ಬೇರೆ. ಸಾಮಾನ್ಯವಾಗಿ ಹೋಗುವಂಥದ್ದು ಟ್ರಿಪ್ ಆಗತ್ತೆ. ಅಂದ್ರೆ ಸಂಕಲ್ಪಪೂರ್ವಕವಾಗಿ ಶ್ರದ್ಧೆಯಿಂದ ವ್ಯವಸ್ಥಿತವಾಗಿ ತೀರ್ಥಯಾತ್ರೆಯನ್ನ ಮಾಡಬೇಕು ಅಂತ ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಹಾಗಾಗಿ ತೀರ್ಥಯಾತ್ರೆಯನ್ನ ಯಾರು ಮಾಡ್ತಾರೋ ಅವರೇ ನಿಜವಾದ ಭಾಗವತೋತ್ತಮರು. ಇನ್ನೂ ಸುಮಾರು ಶ್ಲೋಕಗಳಿದ್ದಾವೆ, ಅದನ್ನ ನಾಳೆ ದಿವಸ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ.